ಟಮಾಟಿ ಸಾಸ್ನ ಹಿಂಗೆ ಹೆದ್ಕೊಂಡು ತಿನ್ನೋದು. ಇದು ಒಂದು ಡಿಫ್ರೆಂಟ್ ಆಗಿದೆ, ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು, ಏನು ತೊಂದರೆ ಇಲ್ಲ. ಹೌದಾ? ಯಾಕಂದರೆ ಸಾರು, ಪಲ್ಯ, ಚಟ್ನಿ, ತರಕಾರಿ ಮಾಡೋಷ್ಟು ಟೈಮ್ ಇಲ್ಲ, ಅಥವಾ ತರಕಾರಿ ಎಲ್ಲ ಖಾಲಿಯಾಗಿದೆ ಹೋಗಿ ಮಾರ್ಕೆಟಿಂದ ತರಬೇಕು ಅನ್ನೋ ಟೈಮ್ ಒಳಗೆ, ಅಥವಾ ಚಿಕ್ಕ ಮಕ್ಕಳು ರೊಟ್ಟಿ ತಿನ್ನಲ್ಲ, ಜೋಳ ರೊಟ್ಟಿ ಅಂದಾಗ ಇದನ್ನು ಮಾಡ್ಬೋದು. ಫಸ್ಟ್ ಹಿಟ್ಟು, ಸ್ವಲ್ಪ ಜೀರಿಗೆ, ಖಾರದ ಪುಡಿ ನೋಡಿ ಹಾಕೋಬೇಕು. ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ, ಹಾಗೂ ದೊಡ್ಡವ್ರು ತಿಂತಿರ್ತಾರೆ, ನೋಡಿ ಹಾಕೋಬೇಕು. ನಾವು ಯಾವಾಗೂ ಬ್ಯಾಡಗಿನೇ ಬಳಸೋದು, ಗುಂಟೂರು ಬಳಸಲ್ಲ ನಾವು. ನಂತರ ಸ್ವಲ್ಪ ಉಪ್ಪು, ನೈಸ್ ಉಪ್ಪು, ಹಾಗೂ ಬೆಳ್ಳುಳ್ಳಿ. ಇದು ಸ್ಕಿಪ್ ಮಾಡ್ಬೋದು, ನಾವು ಬೆಳ್ಳುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ಅಂದರೆ ಬೆಳ್ಳುಳ್ಳಿ ಸ್ಕಿಪ್. ಬೆಳ್ಳುಳ್ಳಿ ಏನಿದೆಯಲ್ಲ ಇದು ಹಾಕ್ಕೊಳ್ಬೇಕು. ನಂತರ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರಿಬೇವು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ನಾದ್ಕೋಬೇಕು. ಈಗ ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ಹೆಂಗೆ ನಾದ್ಕೊತೀವಿ ಹಂಗೆ ಎಲ್ಲ ಮಿಕ್ಸ್ ಆಗೋ ರೀತಿ ನಾದ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಲಿ. ಚೆನ್ನಾಗಿ ಮಿಕ್ಸ್ ಆದರೆ ನೆಕ್ಸ್ಟ್ ಚೆನ್ನಾಗೆಲ್ಲ ಹೊಂದ್ಕೋಬೇಕು. ಉಪ್ಪು ಖಾರ ಎಲ್ಲ ಹಿಟ್ಟಿಗೂ ಹೊಂದ್ಕೊಳ್ಬೇಕು. ಇವಾಗ ರೊಟ್ಟಿ ತಟ್ಟುತ್ತೆ. ಉಂಡೆಗಳು ರೆಡಿ ಮಾಡ್ಕೊಂಡಿದ್ದೀನಿ, ಎಷ್ಟೆಷ್ಟು ದೊಡ್ಡ ಸೈಜು ಚಿಕ್ಕ ಸೈಜೆಲ್ಲ ನೋಡಿಕೊಂಡು ಇವಾಗ ರೊಟ್ಟಿ ಮಾಡ್ತೀನಿ. ನಾನು ಲಟ್ಟಿಸೋಕೆ ಹೋಗಲ್ಲ, ತಟ್ಟೋದೇ ಚೆನ್ನಾಗಿ ಅನ್ನಿಸ್ತೈತೆ ನಮಗೇನೋ, ಟೇಸ್ಟಿ ಅನ್ನಿಸ್ತೈತೆ. ಲಟ್ಟಿಸೋದೇನು ಅಷ್ಟು ಟೇಸ್ಟಿ ಅನಿಸಲ್ಲ. ಸ್ವಲ್ಪ ಹಾಕೊಂಡು ಮಾಡ್ತೀನಿ, ಸ್ವಲ್ಪ ನೋಡಿಕೊಂಡು ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜು, ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜ್ ಮಾಡ್ಕೋಬೇಕು. ತವಾನಲ್ಲಿ ಹಾಕಿದ್ದೀನಿ, ತವಾನಲ್ಲಿ ಹಾಕಿ ವೆರಿ ಟೇಸ್ಟಿ ಆ್ಯಂಡ್ ಈಸಿ. ಇದರಲ್ಲಿ 2 ನಮೂನಿ ಮಾಡೋದು, ನಾನು ಒಂದು ಮಾಡೀನಿ, ಇನ್ನೂ ಒಂದು ತೋರಿಸ್. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ, ಆ ಇಂಗ್ರೀಡಿಯೆಂಟ್ ತೋರಿಸ್ತೀನಿ. ನೆಕ್ಸ್ಟ್ ಓಕೆ, ಆನಿಯನ್ಸ್ ಚಾಪ್ ಮಾಡಬೇಕು. ನಾನು ಅಷ್ಟೊಂದೇನು ಚಾಪ್ ಮಾಡಿಲ್ಲ, ಇನ್ನೂ ಸ್ವಲ್ಪ ಚಾಪ್ ಮಾಡಿದರೆ ಚೆನ್ನಾಗಿರುತ್ತೆ. ಎಷ್ಟು ಸಣ್ಣದು ಹಾಕ್ತೆ ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ಈ ಥರ ತಟ್ಟಬೇಕು. ಸ್ವಲ್ಪ ರೊಟ್ಟಿ ಎಲ್ಲ ಇದಾಗ್ಬಿಡ್ತು ನನಗೆ ಅಷ್ಟು. ಓಕೆ, ಇನ್ನು ಓಕೆ, ರೊಟ್ಟಿ ರೆಡಿ ಆಯಿತಾ? ಇದನ್ನು ತವಾ ಒಳಗೆ ಬೆನ್ಸೋಣ. ಈರುಳ್ಳಿ ಹಚ್ಚಿದ್ದಿದೆ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಒಂದು ಮೈಗೆ ಕೆಳಗಿಂದಕ್ಕೆ ಎಣ್ಣೆ ಹಾಕ್ತೀನಿ ನಾನು, ಕೆಳಗಿಂದಕ್ಕೆ ಎಣ್ಣೆ ಆಯಿತಾ. ನೆಕ್ಸ್ಟ್ ಮೇಲೆ ನೀರು ಹಚ್ಚಬೇಕು, ಆಮೇಲೆ ತರಕಾರಿ ಏನೂ ಇಲ್ಲ ಅಂದರು, ಯಾಕಂದರೆ ಚಿಕ್ಕ ಮಕ್ಕಳು ತಿನ್ನಲ್ಲ ಜಾಸ್ತಿ. ಶ್ರೀ ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ.
ಚಿಕ್ಕ ಮಕ್ಕಳು ಜೋಳದ ರೊಟ್ಟಿ ತಿನ್ನಲ್ಲ, ಹಾಗಾಗಿ ಚಿಕ್ಕ ಮಕ್ಕಳು ಜೋಳದ ರೊಟ್ಟಿ ತಿನ್ಸೋಕ್ಕೆ ಈ ಥರ ಜೋಳದ ರೊಟ್ಟಿ ಮಾಡಿ ತಿಂತಾರೆ. ಮೊಸರು ಜೊತೆ ಆದರೂ ತಿನ್ಬೋದು, ನಮಗೆ ತಿನ್ನೋಕೆ ಆಗಂಗಿಲ್ಲಪ್ಪ ನಾವು ಅಂದರೆ ಮೊಸರು ಜೊತೆ ಅಥವಾ ಟೊಮಾಟೊ ಸಾಸ್ ಏನಾನ ಇದ್ದರೆ ಅದ್ರ ಜೊತೆ ತಿನ್ಬೋದು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಯರು ವೆರಿ ಸಿಂಪಲ್ ಆ್ಯಂಡ್ ಈಸಿ, ಟೇಸ್ಟಿಯಾಗಿ ಒಮ್ಮೆ ಮನೆಯಲ್ಲಿ ನೋಡಿ